ನಮಸ್ಕಾರ. ಭಾರತ್ಗೆ ಬೆಳಕು ಕೊಡ್ತಿರೋ ಶಕ್ತಿನೇ ಅದರ ಭವಿಷ್ಯಕ್ಕೆ ಕತ್ತಲಾಗ್ತಿದ್ಯಾ? ಹೌದು. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ನಮ್ಮ ದೇಶದ ಅತಿ ದೊಡ್ಡ ಇಂಧನ ಮೂಲ ಅಂದ್ರೆ ಕಲ್ಲಿದ್ದಲಿನ ಬಗ್ಗೆ. ಅದರೊಳಗಿರೋ ಒಂದು ದೊಡ್ಡ ವಿರೋಧಾಭಾಸವನ್ನ ಇವತ್ತು ಬಿಡಿಸ್ನೋಡೋಣ. ನೋಡಿ, ಭಾರತಕ್ಕೆ ಕಲ್ಲಿದ್ದಲು ಅಂದ್ರೆ ಅದು ಬರೀ ಒಂದು ಫ್ಯೂಯಲ್ ಅಷ್ಟೇ ಅಲ್ಲ, ಅದು ನಮ್ಮ ದೇಶದ ಪ್ರಗತಿಯ ಇಂಜಿನ್. ಆದರೆ ವಿಪರ್ಯಾಸ ಅಂದ್ರೆ ಅದೇ ಇಂಜಿನ್ನಿಂದ ಬರೋ ಹೊಗೆ ನಮ್ಮ ಭವಿಷ್ಯವನ್ನೇ ಮಸುಕು ಮಾಡ್ತಿದೆ. ಇದು ಎಂಥ ಸಂಕೀರ್ಣವಾದ ಪರಿಸ್ಥಿತಿಯಲ್ವಾ? ಈ ನಂಬರ್ ನೋಡಿ, 70%. ಭಾರತದಲ್ಲಿ ಉತ್ಪಾದನೆ ಆಗೋ ಎಲೆಕ್ಟ್ರಿಸಿಟಿಯಲ್ಲಿ ಮುಕ್ಕಾಲು ಭಾಗ ಬರೋದೇ ಕಲ್ಲಿದ್ದಲಿನಿಂದ. ಯೋಚನೆ ಮಾಡಿ, ನಾವು ಎಷ್ಟೊಂದು ಅದರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ. ಹಾಗಾದ್ರೆ ಇದರಿಂದ ಹೊರಗೆ ಬರೋದು ಯಾಕಷ್ಟೊಂದು ಕಷ್ಟ? ಬನ್ನಿ, ಅದರ ಕಾರಣಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ಇದೊಂದು ಅನಿವಾರ್ಯ ಶಕ್ತಿ ಮೂಲ. ನಾವಿವತ್ತು ಅಂದುಕೊಂಡ್ರೆ ನಾಳೆನೇ ಕಲ್ಲಿದ್ದಲನ್ನ ಬಿಟ್ಬಿಡೋಕ್ಕಾಗಲ್ಲ. ಯಾಕಂದ್ರೆ ಇದು ನಮ್ಗಿರೋ ಒಂದು ಆಪ್ಷನ್ ಅಲ್ಲ, ಬದಲಾಗಿ ನಮ್ಮ ಇಡೀ ಎಕಾನಮಿಯಲ್ಲಿ ಆಳವಾಗಿ ಬೇರೂರು ಬಿಟ್ಟಿರೋ ಒಂದು ಅವಶ್ಯಕತೆ. ಹಾಗಾದ್ರೆ ನಾವು ಯಾಕೆ ಇಷ್ಟೊಂದು ಕಲ್ಲಿದ್ದಲ ಮೇಲೆ ಅವಲಂಬಿತರಾಗಿದ್ದೀವಿ? ತುಂಬ ಕಾರಣಗಳಿವೆ. ಮೊದಲನೇದು ಎನರ್ಜಿ ಸೆಕ್ಯೂರಿಟಿ. ಅಂದ್ರೆ ನಮ್ಮಲ್ಲೇ ಕಲ್ಲಿದ್ದಲು ರಾಶಿ ರಾಶಿ ಇರೋದ್ರಿಂದ ನಾವು ಬೇರೆ ದೇಶಗಳ ಮುಂದೆ ಕೈಚಾಚೋ ಅಗತ್ಯ ಇಲ್ಲ. ಆಮೇಲೆ ನಮ್ಮ ದೇಶದ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಅಂದ್ರೆ ಸ್ಟೀಲ್, ಸಿಮೆಂಟ್ ಇವೆಲ್ಲ ನಡೆಯೋದೇ ಕಲ್ಲಿದ್ನಿಂದ. ಅಷ್ಟೇ ಅಲ್ಲ, ಇದು ಕಡಿಮೆ ಖರ್ಚಲ್ಲಿ ಕರೆಂಟ್ ಕೊಡುತ್ತೆ, ಲಕ್ಷಾಂತರ ಜನರಿಗೆ ಉದ್ಯೋಗನೂ ಕೊಡುತ್ತೆ. ಈಗ ಸೋಲಾರ್, ವಿಂಡ್ ಅಂತ ಬೇರೆ ಎನರ್ಜಿ ಸೋರ್ಸ್ಗಳು ಬರ್ತಿದೆ ನಿಜ, ಆದರೆ ಸದ್ಯಕ್ಕೆ ಅವು ನಮ್ಮ ಇಡೀ ದೇಶದ ಬೇಡಿಕೆಯನ್ನು ಪೂರೈಸೋಕ್ಕೆ ರೆಡಿಯಾಗಿಲ್ಲ. 350 ಬಿಲಿಯನ್ ಟನ್ಗಳು. ಅಬ್ಬಾ, ಇದು ನಮ್ಮ ಭಾರತದಲ್ಲಿರೋ ಕಲ್ಲಿದ್ದಲಿನ ಅಂದಾಜು ರಿಸರ್ವ್. ಇಷ್ಟೊಂದು ದೊಡ್ಡ ಸಂಪನ್ಮೂಲ ನಮ್ಮಲ್ಲೇ ಇರೋವರಿಂದನೇ ನಾವು ಎನರ್ಜಿ ವಿಚಾರದಲ್ಲಿ ಸ್ವತಂತ್ರವಾಗಿರೋಕೆ ಒಂದು ಗಟ್ಟಿ ಅಡಿಪಾಯ ಹಾಕೊಂಡಿದ್ದೀವಿ. ಇದು ಒಂದು ರೀತಿ ದೊಡ್ಡ ಜೇಡರ ಬಲೆ ಇದ್ದಾಗೆ. ಎಷ್ಟೋ ದಶಕಗಳಿಂದ ನಾವು ಕಲ್ಲಿದ್ದಲು ಗಣಿಗಾರಿಕೆ, ಅದನ್ನು ಟ್ರೈನ್ಗಳಲ್ಲಿ ಸಾಗಿಸೋದು, ಪವರ್ ಪ್ಲಾಂಟ್ಗಳಲ್ಲಿ ಅದನ್ನು ಸುಡೋದು, ಅದರಿಂದ ಇಂಡಸ್ಟ್ರಿಗಳನ್ನು ನಡೆಸೋದು, ಹೀಗೆ ಒಂದು ಇಡೀ ಸಿಸ್ಟಮ್ ಅನ್ನ ಕಲ್ಲಿದ್ದಲಿನ ಸುತ್ತ ಹೆಣೆದ್ಬಿಟ್ಟಿದ್ದೀವಿ. ಇದನ್ನೇ ಇನ್ಫ್ರಾಸ್ಟ್ರಕ್ಚರ್ ಲಾಕ್-ಇನ್ ಅಂತಾರೆ. ಈ ಬಲೆಯಿಂದ ಹೊರಗೆ ಬರೋದು ಕಷ್ಟ ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಖರ್ಚಿನ ವಿಷಯನೂ ಹೌದು. ಸರಿ, ಕಲ್ಲಿದ್ದಲು ನಮಗೆ ಯಾಕೆ ಬೇಕು ಅಂತ ಅರ್ಥವಾಯಿತು. ಆದರೆ ಕಥೆಯ ಇನ್ನೊಂದು ಮುಖನೂ ಇದೆ, ಅದನ್ನೂ ನಾವು ನೋಡಲೇಬೇಕು. ಈ ಅವಲಂಬನೆಗೆ ನಾವು ತೆರೆತಿರುವ ನಿಜವಾದ ಬೆಲೆ ಏನು? ಅದನ್ನ ಈಗ ನೋಡೋಣ. ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಒಂದು ಕಡೆ ನೋಡಿದ್ರೆ ಎನರ್ಜಿ ಸೆಕ್ಯೂರಿಟಿ, ಇಂಡಸ್ಟ್ರಿಯಲ್ ಗ್ರೋತ್, ಉದ್ಯೋಗ ಇದೆಲ್ಲ ಕಾಣಿಸುತ್ತೆ. ಆದರೆ ಅದೇ ನಾಣ್ಯದ ಇನ್ನೊಂದು ಮುಖ, ವಿಷಕಾರಿ ಗಾಳಿ, ಕಲುಷಿತ ನೀರು, ಭಯಾನಕ ಆರೋಗ್ಯ ಸಮಸ್ಯೆಗಳು ಮತ್ತೆ ತಮ್ಮ ಜೀವನೋಪಾಯವನ್ನೇ ಕಳ್ಕೊಂಡ ಜನರ ಕಥೆ. ಇದೇ ನಮ್ಮ ಮುಂದಿರೋ ದೊಡ್ಡ ವಿರೋಧಾಭಾಸ. ಈ ಚಾರ್ಟ್ ಒಂದ್ಸಲ ನೋಡಿ. ಜರಿಯಾ ಅಂತ ಕಲ್ಲಿದ್ದಲು ಗಣಿಗಾರಿಕೆ ಇರೋ ಪ್ರದೇಶಗಳಲ್ಲಿ ಗಾಳಿಲಿರೋ PM10 ಅಂದ್ರೆ ಅಪಾಯಕಾರಿ ಧೂಳಿನ ಕಣಗಳು ಸೇಫ್ ಲೆವೆಲ್ಗಿಂತ 5 ಪಟ್ಟು ಹೆಚ್ಚಿದೆ. ಅಂದ್ರೆ ಏನರ್ಥ? ಅಲ್ಲಿನ ಜನ ಉಸಿರಾಡ್ತಿರೋ ಗಾಳಿ ಎಷ್ಟು ವಿಷಕಾರಿ ಇರ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ಈ ಮಾಲಿನ್ಯ ಅನ್ನೋದು ಬರೀ ನಂಬರ್ಸ್ ಅಲ್ಲ. ಕಲ್ಲಿದ್ದಲಿನ ಧೂಳಿಂದ ಸಿಲಿಕೋಸಿಸ್ ಅನ್ನೋ ಪ್ರಾಣಾಂತಿಕ ಶ್ವಾಸಕೋಶದ ಕಾಯಿಲೆ ಬರುತ್ತೆ. ಉಸಿರಾಟದ ಸಮಸ್ಯೆಗಳು, ನರಮಂಡಲದ ಪ್ರಾಬ್ಲಮ್ಗಳು ಒಂದಾ ಎರಡಾ? ಅಷ್ಟೇ ಅಲ್ಲ, ಪವರ್ ಪ್ಲಾಂಟ್ಗಳಿಂದ ಬರುವ ಬೂದಿ ಇದೆಯಲ್ಲ, ಅದು ನದಿಗಳನ್ನ ಸೇರಿ ಕುಡಿಯೋ ನೀರನ್ನ, ಕೃಷಿ ಭೂಮಿಯನ್ನ, ಮೀನುಗಾರಿಕೆನೇ ಹಾಳ್ಮಾಡ್ತಿದೆ. ಇದರಿಂದಾಗಿ ಎಷ್ಟೋ ಜನ ತಮ್ಮ ಊರು, ಮನೆ ಎಲ್ಲ ಬಿಟ್ಟು ವಲಸೆ ಹೋಗೋ ಪರಿಸ್ಥಿತಿ ಬಂದಿದೆ. ಈ ಎಲ್ಲ ಸಮಸ್ಯೆಗಳನ್ನ ಇನ್ನಷ್ಟು ದೊಡ್ಡ ಮಾಡ್ತಿರೋದು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿನ ವೈಫಲ್ಯಗಳು. ಮಾಲಿನ್ಯ ನಿಯಂತ್ರಣಕ್ಕೆ ಕಾನೂನುಗಳೇನೋ ಇವೆ, ಆದರೆ ಪುಸ್ತಕದಲ್ಲಿ ಮಾತ್ರ ಸರಿಯಾಗಿ ಜಾರಿಗೆ ಬರ್ತಿಲ್ಲ. ತೊಂದರೆಗೊಳಗಾದ ಜನರಿಗೆ ಪರಿಹಾರ ಸರಿಯಾಗಿ ಸಿಗ್ತಿಲ್ಲ. ಅರಣ್ಯವಾಸಿಗಳ ಹಕ್ಕುಗಳನ್ನಂತೂ ಕೇಳೋರೇ ಇಲ್ಲ. ಅತಿ ಮುಖ್ಯವಾಗಿ ಯಾರ ಜೀವನದ ಮೇಲೆ ಇದೆಲ್ಲ ಪರಿಣಾಮ ಬೀರುತ್ತೋ ಅವ್ರನ್ನೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ದೂರ ಇಡಲಾಗ್ತಿದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಮುಂದಿನ ದಾರಿ ಯಾವುದು? ಡೆವಲಪ್ಮೆಂಟ್ ಮತ್ತು ಪರಿಸರ ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ತರೋಕ್ ಸಾಧ್ಯನಾ? ಬನ್ನಿ, ಆ ದಾರಿಯ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಇಲ್ಲಿ ಜಸ್ಟ್ ಟ್ರಾನ್ಸಿಷನ್ ಅಂದ್ರೆ ನ್ಯಾಯಯುತ ಪರಿವರ್ತನೆ ಅನ್ನೋ ಒಂದು ಕಾನ್ಸೆಪ್ಟ್ ಬಹಳ ಮುಖ್ಯ ಆಗುತ್ತೆ. ಇದರ ಅರ್ಥ ಏನು ಅಂದ್ರೆ, ನಾವು ಕ್ಲೀನ್ ಎನರ್ಜಿ ಕಡೆಗೆ ಹೋಗುವಾಗ ಇಷ್ಟು ದಿನ ಕಲ್ಲಿದ್ದಲನ್ನೇ ನಂಬಿ ಬದುಕಿದ ಲಕ್ಷಾಂತರ ಕಾರ್ಮಿಕರು, ಅವರ ಕುಟುಂಬಗಳು, ಅವರ ಸಮುದಾಯಗಳನ್ನು ಬೀದಿಗೆ ಬಿಡಬಾರ್ದು. ಅವರಿಗೂ ಒಂದು ಪರ್ಯಾಯ ಜೀವನೋಪಾಯವನ್ನು ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದರೆ ಮಾಡಬೇಕಾಗಿರೋದೇನು? ತಜ್ಞರು ಕೆಲವು ಮುಖ್ಯವಾದ ಸಲಹೆಗಳನ್ನು ಕೊಡ್ತಾರೆ. ಮೊದಲನೇದಾಗಿ, ಯಾವುದೇ ಹೊಸ ಪ್ರಾಜೆಕ್ಟ್ ಶುರು ಮಾಡೋ ಮುಂಚೆ ಅದರಿಂದ ಜನರ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಕಡ್ಡಾಯವಾಗಿ ಸ್ಟಡಿ ಮಾಡಬೇಕು. ಎರಡನೇದು, ಅಲ್ಲಿನ ಸ್ಥಳೀಯ ಜನರಿಗೆ ಮೇಲ್ವಿಚಾರಣೆ ಮಾಡೋ ಅಧಿಕಾರ ಕೊಡಬೇಕು. ಮತ್ತೆ ಸ್ವತಂತ್ರ ಸಂಸ್ಥೆಗಳಿಂದ ಮಾಲಿನ್ಯದ ಮಟ್ಟವನ್ನು ಪರೀಕ್ಷೆ ಮಾಡಿಸಬೇಕು.
ಕೊನೆಯದಾಗಿ, ಈಗಾಗಲೇ ಹಾಳಾಗಿರೋ ಪರಿಸರವನ್ನ ಸರಿಪಡಿಸೋಕಂತಾನೆ ಒಂದು ರಾಷ್ಟ್ರೀಯ ಮಿಷನ್ ತರಬೇಕು. ನೋಡಿ, ಮುಂದಿನ ದಾರಿ ಅಂದ್ರೆ ನಾಳೆಯಿಂದ ಕಲ್ಲಿದ್ದಲು ಬ್ಯಾನ್ ಮಾಡೋದು ಅಂತಲ್ಲ. ಅದು ಸಾಧ್ಯನೂ ಇಲ್ಲ. ಬದಲಿಗೆ ನಮ್ಮ ಎನರ್ಜಿ ಸೋರ್ಸ್ಗಳನ್ನ ವೈವಿಧ್ಯಗೊಳಿಸೋದು. ಈ ಚಾರ್ಟ್ನಲ್ಲಿ ನೋಡ್ಬೋದು, ಭವಿಷ್ಯದಲ್ಲಿ ಕಲ್ಲಿದ್ದಲಿನ ಪಾಲು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಸಮಯದಲ್ಲಿ ಸೋಲಾರ್, ವಿಂಡ್ ಮತ್ತೆ ಗ್ರೀನ್ ಹೈಡ್ರೋಜನ್ ತರಹದ ಕ್ಲೀನ್ ಎನರ್ಜಿಯ ಪಾಲು ಜಾಸ್ತಿ ಆಗ್ತಾ ಹೋಗಬೇಕು. ಕೊನೆಗೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಈ ಒಂದು ಮಾತಲ್ಲಿದೆ: ಕಲ್ಲಿದ್ದಲು ನಮ್ಮ ದೇಶಕ್ಕೆ ಮುಖ್ಯವಾಡಿ ಉಳಿಯುತ್ತೆ. ಆದರೆ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡದೆ, ಜನರನ್ನ ನಿರ್ಧಾರಗಳಲ್ಲಿ ಸೇರಿಸ್ಕೊಳ್ಳದೆ ಮತ್ತು ಒಂದು ನ್ಯಾಯಯುತ ಪರಿವರ್ತನೆಯ ದಾರಿ ಇಲ್ಲದೆ ಹೋದ್ರೆ ಕಲ್ಲಿದ್ದಲಿಂದಾಗೋ ಸಾಮಾಜಿಕ ಮತ್ತು ಪರಿಸರದ ನಷ್ಟ ಅದರ ಆರ್ಥಿಕ ಲಾಭಕ್ಕಿಂತ ಜಾಸ್ತಿ ಆಗ್ಬೋದು. ಹಾಗಾಗಿ ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಿದೆ. ನಮ್ಗೆ ಇಂಧನ ಭದ್ರತೆ ಬೇಕಾ ಅಥವಾ ಜನರ ಆರೋಗ್ಯ ಮುಖ್ಯನಾ? ಭಾರತಕ್ಕೆ ಇದು ಅಥವಾ ಅನ್ನೋ ಆಯ್ಕೆಯೇ ಅಲ್ಲ. ನಿಜವಾದ ಪ್ರಶ್ನೆ ಏನಂದ್ರೆ, ಇವೆರಡನ್ನೂ ಒಟ್ಟಿಗೆ ಸಾಧಿಸೋಕೆ ಸಾಧ್ಯನಾ? ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ.